ನರಸಾಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಇವತ್ತು ಎಲ್ಲ ನನ್ನ ಆಡಳಿತ ಮಂಡಳಿ ನನ್ನನ್ನು 3ನೇ ಬಾರಿಗೆ ಅಧ್ಯಕ್ಷರಾಗಿ ನೇಮಿಸಿದ್ದಾರೆ. ಅದೇ ರೀತಿ ನಮ್ಮ ಸಹೋದ್ಯೋಗಿ ಗಣಪತಿ ಅನ್ನೋರನ್ನ ಉಪಾಧ್ಯಕ್ಷರಾಗಿ ನೇಮಿಸಿ ಇವತ್ತು 5 ವರ್ಷಗಳ ಕಾಲಾವಧಿಗೆ ಉತ್ತಮ ಆಡಳಿತ ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಆಡಳಿತ ಮಂಡಳಿ ಹಾಗೂ ನನ್ನ ಮತಬಾಂಧವರು, ನಮ್ಮ ಹೋಬಳಿಯ ಮುಖಂಡರುಗಳು ಮತ್ತು ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ MLA ಅವರಾಗ್ಬೋದು, MLC ಅವರಾಗ್ಬೋದು, ನಮ್ಮ ಬೈರತಿ ಸುರೇಶಣ್ಣ ಆಗ್ಬೋದು, ಎಲ್ಲ ಆಶೀರ್ವಾದದಿಂದ ಇವತ್ತು ನಾವು ಇಲ್ಲಿ ಅಧ್ಯಕ್ಷರಾಗಿ ಮುಖಂಡರುಗಳ ನೇತೃತ್ವದಲ್ಲಿ ಅವರ ಏನು ಹೇಳಿರ್ತಾರೋ ಮಾನ್ಯ ಸಿ ಬೈರೇಗೌಡರು ನೇತೃತ್ವದಲ್ಲಿ ನಡೆದಂತಹ ಇದರಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೇಕು ಅಂದ್ಕೊಂಡು ಇವತ್ತು ಇಲ್ಲಿ ಅಂದ್ಕೊಂಡಿದ್ವಿ. ಏನಿವತ್ತು ನಾನು 3ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಬೇಕಾದ್ರೆ ನನ್ನ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 1800300309. ಸಂಘದ ಮತದಾರರಾಗ್ಬೋದು, ಅಥವಾ ಸಾಲ ತಗೊಂಡಿರೋ ರೈತರಾಗ್ಬೋದು, ಅಥವಾ ನಮ್ಮ ಹೆಣ್ಮಕ್ಳಾಗ್ಬೋದು, ನಮ್ಮ ಮುಖಂಡರುಗಳಾಗ್ಬೋದು, ನಮ್ಮ ಹೋಬಳಿ ಜನತೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ವಾರದಿಂದೆ ನಡೆದಂತಹ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸನ್ನು ಕೊಟ್ಟು ನಮ್ಮ ಆಡಳಿತ ಮಂಡಳಿಗೆ ವಿಶ್ವಾಸ ಇಟ್ಟು ನೀವು ಇನ್ನು ಮುಂದಿನ 5 ವರ್ಷ ಸಂಘವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು, ಮತ್ತು ನಿಮ್ಮ ಮೇಲೆ ಮಾಡಿರೋಂಥ ಆಪಾದನೆಗಳನ್ನೆಲ್ಲನೂ ನಾವು ಸುಳ್ಳು ಮಾಡಿದ್ದೀವಿ, ಆ ಸುಳ್ಳನ್ನು ನಿಜ ರೂಪಿಸ್ಕೊಂಡು ಮುಂದೆ ಎಂದೂ ಸಂಘದಲ್ಲಿ 1 ರೂಪಾಯಿ ಸಹ ಏರುಪೇರಾಗ್ದಂಗೆ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಮತದಾರರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಚುನಾವಣೆಯಲ್ಲಿ ಬೇಕಾದಷ್ಟು ಅಂತರದಿಂದ ಗೆಲ್ಲಿಸಿದ್ದಾರೆ. ನಮ್ಮನ್ನು ಮೇಲೆ ಸುಳ್ಳು ಆಪಾದನೆ ಮಾಡಿದಂತಹ ನಮ್ಮ ಎದುರುದಾರರಿಗೆ ಪಾಠನ ಕಲಿಸಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಜನನೇ ತೀರ್ಮಾನ ಮಾಡಿ ಅವ್ರ ಪಾಠ ಹೇಳ್ತಾರೆ. ಅವರು ನಮ್ಮ ಮೇಲೆ ಆಪಾದನೆ ಮಾಡಿದಂಥವ್ರಿಗೆ, ಸುಳ್ಳು ಹೇಳ್ದಂಥವ್ರಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರನ್ನ ಚೆನ್ನಾಗಿಟ್ಟಿರಲಿ. ನಮಗೆ ಮತದಾರರೇ ದೇವರುಗಳು. ನಮ್ಮ ಈ ಹೋಬಳಿಯ ಮುಖಂಡರುಗಳು ಮತ್ತು ಜನತೆ ನನ್ನ ಮೇಲೆ ವಿಶ್ವಾಸ ಇಟ್ಟಿರೋದನ್ನ ನಾನು ಉಳಿಸ್ಕೊಂಡು ಈ ಸಂಘನ ನಡೆಸ್ಕೊಂಡು ಹೋಗ್ತೀನಿ. ಅದೇ ರೀತಿ ಇಲ್ಲಿಂದ ಆಚೆಗೆ ನನ್ನ ಹೋಬಳಿ ಮತದಾರರಲ್ಲಿ ಮತ್ತು ನಮ್ಮ ಷೇರ್ದಾರರಲ್ಲಿ ಹೇಳೋದೇನೆಂದರೆ, ನಮ್ಮ ಸಂಘನ ಪ್ರತಿದಿನ ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ ಹೋದಂಗೆ ನಮ್ಮ ಸಂಘಕ್ಕೂ ಬಂದು SB ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಲಿ, ಇಲ್ಲೇ ಒಂದು ಸಂಘನ ಬೆಳೆಸಲಿ, ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಮ್ಮ ಸಂಘದ ಎಲ್ಲ ಮುಖಂಡರುಗಳಲ್ಲಿ ಮತ್ತು ಹೆಣ್ಮಕ್ಳಲ್ಲಿ, ನಮ್ಮ ರೈತರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ಈಗ ತಾನೇ 1-2 ವರ್ಷದಿಂದ ಇಲ್ಲಿ ಬಿಲ್ಡಿಂಗ್ ಇರಲಿಲ್ಲ, ಹಳೆ ಬಿಲ್ಡಿಂಗಲ್ಲಿದ್ವಿ, ಹೊಸ ಬಿಲ್ಡಿಂಗ್ ಕಟ್ಟಿದ್ವಿ. ಕಮರ್ಷಿಯಲ್ ಬ್ಯಾಂಕ್ ಈಕ್ವಲ್ ಆಗಿ ಒಂದು ಕೌಂಟ್ರ್ ಸಹ ಮಾಡಿದ್ವಿ. ಸುಮಾರು 10 ಕೋಟಿ ಸಾಲ ಇದೆ, ರೈತರು ತಗೊಳೋದು ಕಟ್ಟೋದು ಮಾಡ್ತಾ ಇದ್ದಾರೆ. ಮತ್ತು DCC ಬ್ಯಾಂಕಲ್ಲಿ ಇನ್ನೂ ಆಡಳಿತ ಮಂಡಳಿ ಬಂದಿಲ್ಲ. ಆಡಳಿತ ಮಂಡಳಿ ಬಂದ ಮೇಲೆ DCC ಬ್ಯಾಂಕಿಂದ ಹೆಣ್ಮಕ್ಳಿಗೆ ಸಾಲ ಕೊಡೋದಾಗಲಿ, ಹೊಸ ಸಾಲ ಕೊಡೋಕ್ಕಾಗಲಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ನನ್ನ ಉದ್ದೇಶ ಇದೆ. ಇದರಿಂದ ಎಲ್ಲ ನಮ್ಮ ಹೋಬಳಿಯ ಜನತೆ ಸಹಕರಿಸಿ ನಮ್ಮ SB ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡಿ. ಮತ್ತು ಇಲ್ಲಿ ಗೊಬ್ಬರಗಳು ಬೇರೆ ಇರಲಿಲ್ಲ ಇಷ್ಟು ದಿವಸದಿಂದ, ಗೊಬ್ಬರಗಳು ಸಹ ನಾಳೆಯಿಂದ ಇಲ್ಲಿ ಸಿಗುತ್ತೆ. ಎಲ್ಲರೂ ಬಂದು ಯಾವ ಥರ ಗೊಬ್ಬರ ಬೇಕೋ ಅದನ್ನೆಲ್ಲ ತೊಗೊಂಡೋಗಿ, ಇಲ್ದಂಥರ ಗೊಬ್ಬರ ಇಂಥದ್ದು ತರಿಸಿ ಅಂತೇಳಿ ಅಡ್ವೈಸ್ ಮಾಡಿದ್ರು, ಅಂಥದ್ದು ತರಿಸ್ಕೊಡ್ತೀವಿ. ಮತ್ತು ಇದು ಪಡಿತರ ಆಹಾರ ಧಾನ್ಯಗಳಷ್ಟೇ ಬೇರೆ ಕಡೆ ಹಂಚ್ತಾ ಇದ್ವಿ, ಅದನ್ನು ನಾಳೆಯಿಂದ ಈಚೆಗೆ 1 ತಿಂಗಳೇ ಹಂಚಿದ್ವಿ, ಇಲ್ಲೇ ಹಂಚ್ಕೊಂಡು ಇದು ಮಾಡ್ತಾ ಹೋದ್ವಿ. ಮತ್ತು ಇನ್ನೊಂದು ಮೊನ್ನೆ ಹೇಳ್ದಂಗೆ ನರಸಾಪುರ ಒಳಗಡೆ ಒಂದು ಹಳೆ ಬಿಲ್ಡಿಂಗ್ ಇದೆ, ಬಾಣೇಶ್ವರ ಸಹಕಾರ ಸಂಘದ್ದು. ಅದನ್ನು ಇಲಾಖೆಯಿಂದ ನಮ್ಮ ವಶಕ್ಕೆ ಪಡೆದು ತದನಂತರ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಒಂದು ಬಿಲ್ಡಿಂಗ್ ಮಾಡಿ 1 ಲಕ್ಷ ತರಬೇಕು ಅಂತೇಳಿ, ಬಾಡಿಗೆ ಬರಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಇಷ್ಟೆಲ್ಲ ನಡೆಸ್ಕೊಂಡು ಹೋಗೋಕೆ ಎಲ್ರಿಗೂ ಅವಕಾಶ ಕೊಟ್ಟಿರೋದಕ್ಕೆ ನಾನು ಹೊಂದಿಸ್ತಾ, ಮತ್ತು ನಮ್ಮ ಆಡಳಿತ ಮಂಡಳಿ ನನಗೆ ಸಹಕಾರ ಇರ್ತದೆ. ಆಡಳಿತ ಮಂಡಳಿ ಏನು ಅವರು ಡೈರೆಕ್ಷನ್ ಇರ್ತದೆ ಅವ್ರನ್ನೆಲ್ಲನೂ ಹೊಂದಾಣಿಕೆ ಮಾಡ್ಕೊಂಡು ನನ್ನ ಸಂಘನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀನಿ. ಇಲ್ಲಿ ಯಾವುದೇ ತರಹ ಏನೇ ಅವ್ಯವಹಾರ ಮಾಡೋಕ್ಕೆ ಬಿಡೋದು ಇಲ್ಲ, ಮತ್ತು ಆಗೋಕ್ಕೆ ಅವಕಾಶವೂ ಇರಲ್ಲ. ಎಲ್ಲರೂ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ವ್ಯವಹಾರ ಮಾಡಿ ಅಂತೇಳಿ ನಾನು ಎಲ್ಲರಲ್ಲಿ ಕೈ ಮುಗಿದ್ಕೊಂಡು ಕೇಳ್ಕೊಳ್ತೀನಿ. ಅಂದರೆ ಹೆಣ್ಮಕ್ಳಿಗೆ ಸಾಲ ಕೊಟ್ಟಾಗ ಅದು ರಿಕವರಿ ನಿಂತಿದೆ,
ಒಂದು 300-400 ಕೋಟಿ. ಆ ರಿಕವರಿ ಯಾವಾಗ ನಿಂತು ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅದನ್ನೆಲ್ಲ ಈಗ ಸರ್ಕಾರದ ಮಟ್ಟದಲ್ಲಿ ಮಾತನಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಮಿನಿಸ್ಟ್ರುಗಳು ಮತ್ತು ಕೋಲಾರ ಜಿಲ್ಲೆ ಉಸ್ತುವಾರಿ ಮಿನಿಸ್ಟ್ರುಗಳು ಎಲ್ಲ MLAಗಳವರು ಮತ್ತು ಡೈರೆಕ್ಟ್ರಿಗೆಲ್ಲ ಸೇರಿ ಹತ್ತಿರದಲ್ಲೇ ಒಂದು ಮೀಟಿಂಗ್ ಮಾಡಿ ಅದಕ್ಕೊಂದು ಸ್ಥಿತಿ ಕಾಣಬೇಕು, ಅಥವಾ ಒಂದು ಮಾರ್ಚ್ ಒಳಗಡೆ ಒಂದು ಉದ್ಧಾರ ಮಾಡಬೇಕು ಅಂತೇಳಿ ಈ ವಾರದಲ್ಲೇನೋ ಮೀಟಿಂಗ್ ಕರಿಬೇಕು ಅಂತೇಳಿ ಮೊನ್ನೆ ಅನಿಲ್ ಅಣ್ಣವರು ತಮ್ಮ ಪತ್ರಕರ್ತರ ಸಂಭಾಷಣೆಯಲ್ಲಿ ಹೇಳಿದ್ದಾರೆ. ನನ್ನ ಗಮನಕ್ಕೂ ಬಂದಿದೆ. ಈ ವಾರದಲ್ಲೇ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ಸರ್ಕಾರದಿಂದ ಅದಕ್ಕೆ ಸಪೋರ್ಟ್ ತಗೊಂಡು ಒಂದು ಮಾರ್ಚ್ಗೆ ಒಂದು ಹಂತಕ್ಕೆ ತರಬೇಕು ಅಂತೇಳಿ. ಅಲ್ಲ, ನಬಾರ್ಡಿಂದ ನಾವು ತಂದಿರೋದು KCC ಸಾಲ ಹೆಚ್ಚಾಗಿ ತಂದಿರ್ತಾರಲ್ಲಿ. ಆ KCC ಸಾಲ ಯಾವುದೂ ಏನೂ ಆಗಿಲ್ಲ. ಅದು ಒಂದು ಸುಮಾರು 500 ಕೋಟಿ ಏನೋ ಇದೆ KCC ಸಾಲ. ಅದು ವರ್ಷಕ್ಕೊಂದ್ಸಾರಿ ಕಟ್ತಾರೆ, ತಗೊಳ್ತಾರೆ, ಅದು ರಿನ್ಯೂವಲ್ ಆಗ್ತಾ ಇದೆ. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಅದು ಈಗ ನಮ್ಗೆ ಪ್ರಾಬ್ಲಮ್ ಆಗಿರೋದು SHG ರಿಕವರಿ ಇಲ್ದಿರ 2 ವರ್ಷದಿಂದ ಆಡಳಿತ ಮಂಡಳಿ ಇಲ್ಲ, ಮತ್ತು ಅಲ್ಲಿನ ಸ್ಟಾಫು ಎಷ್ಟು ಮಟ್ಟಿಗೆ ವಸೂಲಿ ಮಾಡ್ತಾ ಇದೆಯೋ ಏನೋ ಅದ್ರ ಕಡೆ ನೋಡ್ತಾ ಇದೆಯೋ ಗೊತ್ತಿಲ್ಲ. ಇದರಿಂದ SHG ನಿಂತಿರೋದ್ರಿಂದ ಆ ಮಟ್ಟಿಗೆ ಬಂದಿದೆ. ಇಲ್ಲೆಲ್ಲ 15 ಮಾರ್ಚ್ ಒಳಗಡೆ ಸರಿ ಮಾಡ್ಬೇಕು ಅಂತೇಳಿ ಎಲ್ಲರೂ ಅದ್ರ ಬಗ್ಗೆ ಪಣ ತೊಟ್ಕೊಂಡಿದ್ದಾರೆ. ನಾನು ಅಲ್ಲಿ ಒಬ್ಬ ನಿರ್ದೇಶಕನಾಗಿರೋದ್ರಿಂದ ನಾವು ಅದ್ರ ಕಡೆ ಗಮನ ಹರಿಸಿದ್ದು ಮಾರ್ಚ್ ಒಳಗೆ ಎಲ್ಲ ಸರಿ ಮಾಡ್ಬೇಕು ಅಂತ ಅಂದ್ಕೊಂಡಿದ್ವಿ. ಒಬ್ರಿದ್ದಾರೆ ಇಲ್ಲಿ ಪ್ರಶ್ನೆ ಮಾಡೋಂಥದ್ದು ಏನೂ ಇಲ್ಲ, ಎಲ್ಲ ಪಾರದರ್ಶಕವಾಗಿ ನಡ್ಕೊಂಡು ಹೋಗ್ತಾ ಇದೆ. ಬೇರೆ ಉದ್ದೇಶ ಇಟ್ಕೊಂಡು ಮನೇನೋ ಥರ ಬಂದರು, ಏನೋ ಹಾಗೆ ಮಾಡಿದೆ ಈಗ ಮಾಡಿದೆ, ನನ್ನ ಇಲ್ಲಿ ಇಳಿಸ್ಬೇಕು, ಬೇರೊಂದು ಟೀಮ್ ತರಬೇಕು ಅಂತ. ಅದಕ್ಕೆ ನಮ್ಮ ಮತಬಾಂಧವರು, ನಮ್ಮ ಷೇರ್ದಾರರು ನನ್ನಿಂದ ಸರ್ವಿಸ್ ತಗೊಂಡಂಥ ಜನ ಅವಕಾಶ ಕೊಡಲಿಲ್ಲ ಅಷ್ಟೇ. ಅವ್ರ ಆಸೆ ಈಡೇರಲಿಲ್ಲ. ಯಾಕಂದರೆ 2-3 ವರ್ಷದಿಂದ ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಾನು ಬಿದ್ದಿರೋಂತಹ ಕಷ್ಟ ಇಲ್ಲಿನ ಜನತೆಗೆ ಗೊತ್ತಿದೆ. 12 ಗಂಟೆ ರಾತ್ರಿ ತನಕ ಇಲ್ಲಿ ಕಾಂಕ್ರೀಟ್ ಹಾಕ್ಸಿದ್ವಿ. ಇಲ್ಲೊಂದು ಸೈಟು ಸರ್ಕಾರದಿಂದ ಪರ್ಮಿಷನ್ ತಗೋಬೇಕಂದ್ರೆ 6 ತಿಂಗಳು ಓಡಾಡಿದ್ವಿ. ಏನೋ ಒಂದು ಕಡೆ ಫಸ್ಟು 18 ಜನ ಸೇರಿ ಪಂಚಾಯತಿನಲ್ಲಿ ರೆಸಲ್ಯೂಷನ್ ಮಾಡಿಕೊಟ್ರು. ಪಾಪ ಆ ಪಂಚಾಯತಿಗೆ ನಾವು ಚಿರಋಣಿ. ಅವ್ರು ರೆಸಲ್ಯೂಷನ್ ಮಾಡಲಿಲ್ಲ, ನಮ್ಗೆ ಸೈಟ್ ಸಿಗ್ತಾಯಿಲ್ಲ. ಅದಾದಮೇಲೆ ತಾಲೂಕ್ ಪಂಚಾಯತಿ, ಅದಾದಮೇಲೆ ಜಿಲ್ಲಾ ಪಂಚಾಯತಿಯಲ್ಲಿ DS2 ಇದ್ದರು. ಆ DS2 ಅವರು ನಮ್ಗೆ ಎಷ್ಟು ಸಪೋರ್ಟ್ ಕೊಟ್ಟರು ಅಂದರೆ ಶಿವಕುಮಾರ್ ಅವರು, ಅವರಿಗೆ ನಮ್ಮ ಕಡೆಯಿಂದ ಕೆಲವರು ಫೋನ್ ಮಾಡಿದ್ರು, ಹೆಂಗ್ರಿ ನಿಮ್ಮ ಸೊಸೈಟಿ ಕೊಡೋಕೆ ಬರುತ್ತೆ, ಸರ್ಕಾರಿ ಆಸ್ತಿ ಹೆಂಗೆ ಕೊಡ್ತೀರಂತ. ಇಲ್ಲ ಸರ್, ಕಾನೂನಲ್ಲಿ ಅವಕಾಶ ಇದೆ ಮಾಡೋಕ್ಕೆ, ಅವ್ರು ದುಡ್ಡು ಕಟ್ಟಿ ತೊಗೊಬೋದು ಅಂತೇಳಿ ಅವ್ರು ಸರ್ಕಾರಕ್ಕೆ ಕಳಿಸಿದ್ರು. ಸರ್ಕಾರಕ್ಕೆ ಹೋಗಿ ಸರ್ಕಾರದಿಂದ ಇವರಿಗೆ ಪ್ರಿಯಾಂಕಾ ಖರ್ಗೆಗೆ ಹೋಗಿ ಪ್ರಿಯಾಂಕಾ ಖರ್ಗೆ ಅವ್ರು ಸೈನ್ ಮಾಡಿದ್ದಾದ ಮೇಲೆ ನಾವು ಇಲ್ಲಿ ಇದು ಮಾಡಿದ್ದು. ಇದನ್ನೆಲ್ಲ ಕಂಡಿದ್ರು ನಮ್ಮ ವೋಟರ್ಸ್ ಆಗ್ಬೋದು, ನಮ್ಮ ಮತದಾರರಾಗ್ಬೋದು, ನಮ್ಮ ಹೋಬ್ಳಿ ಲೀಡರ್ಸ್ ಅಲ್ಲಿ ಇದನ್ನೆಲ್ಲ ಕಂಡಿದ್ರು. ಏನೋ ಸಣ್ಣ ಪಣ್ಣ ಯಾವುದೋ ತಪ್ಪಿದೆ ಅಂತ ದೊಡ್ಡದು ಮಾಡಿ ಅದನ್ನು ಇದು ಮಾಡಿದ್ರು. ಅದು ಚೆನ್ನಾಗಿ ಕಂಡಿದ್ರಲ್ಲ 10 ವರ್ಷದಿಂದ. ಮುನ್ರಾಜ್ ಏನು, ಅವ್ರ ಆಡಳಿತ ಮಂಡಳಿ ಏನು, ಅವ್ರ ಮಂಥನ ಏನು, ಮತ್ತು ಯಾರು ನಾನು ಬೆಳೆದು ಬಂದಿದ್ದು ಬೈರೇಗೌಡರು, C ಬೈರೇಗೌಡರು ಇದರಲ್ಲಿ ಬಂದಂತಹ ಆ ನೆರಳಲ್ಲಿ ಬಂದಿರೋದು. ನಾವು ಅವ್ರ ಪಾಲಿಸಿನಲ್ಲಿ ಹೋಗ್ತಾ ಇದ್ವಿ. ಅವ್ರ ಪಾಲಿಸಿ ನಾವು ಬದುಕಿರೋ ಜನ ಇಟ್ಕೊಂಡೇ ಹೋಗ್ತೀವಿ. ಇದ್ರಲ್ಲಿ ಬೇರೆ 8 ಜನ ಅಪಾದನೆ ಮಾಡಿದ್ರೆ ಏನು?